ಶರಣಾರ್ಥಿ. ಇಂದಿನ ತರಗತಿಯಲ್ಲಿ ಇಂಗ್ಲೀಷಿಗೆ ಸಂಬಂಧಪಟ್ಟವನ್ನು ನೌನ್ಸ್ಗಳ ರೂಲ್ಸ್ಗಳನ್ನು ಇದ್ವಿ, ಸಿಂಗ್ಯುಲರ್ ಮತ್ತು ಪ್ಲೂರಲ್ಗಳ ನೌನ್ಗಳನ್ನು ನೋಡ್ತಾ ಹೋಗಿದ್ವಿ. ಸೊ ಇಂದಿನ ವೀಡಿಯೋಗಳನ್ನು ಯಾರು ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊಂಡು ಬಂದಿಲ್ವೋ ಆ ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ, ಇಲ್ಲಿ ನೋಡಿರಿ ನೆಕ್ಸ್ಟ್ ಆಫ್ಟರ್ ಎ ನಂಬರ್ಸ್ ಅಂತೇಳಿ ಬರುತ್ತೆ. ಇಲ್ಲ ನೆನ್ಪಿಟ್ಕೋರಿ. ಈಗ ಡಜನ್, 1 ಡಜನ್ ಬಾಳೆಹಣ್ಣು ಇದೆ ಅಂತ ತಿಳ್ಕೊರಿ. ಏನು ಡಜನ್, ಈ ಡಜನ್ಗೆ ಪ್ಲೂರಲ್ ಮಾಡಬಾರ್ದು, ಇದನ್ನು ನೆನ್ಪಿಟ್ಕೋರಿ. ಡಜನ್ಸ್ ಅನ್ಬಾರ್ದು. ಡಜನ್ಸ್ ಅಂದರೆ ತಪ್ಪು. ಯಾವಾಗಲೂ ಡಜನ್ಸ್ ಅಂದರೆ ತಪ್ಪು. ಡಜನ್ಗೆ ಪ್ಲೂರಲ್ ಮಾಡಬಾರ್ದು. ಯಾಕಂದರೆ ನಂಬರ್ ಇದೆ, ನಂಬರ್ಗೆ ಪ್ಲೂರಲ್ ಮಾಡೋಂಗಿಲ್ಲ, ಹಚ್ಚಂಗಿಲ್ಲ. ಇದನ್ನು ನೆನ್ಪಿಟ್ಕೊ. ಬಟ್ ಏನು ಅನ್ಬೋದು ನಾವು? 3 ಡಜನ್, 1 ಡಜನ್, 2 ಡಜನ್ ಅನ್ಬೋದು. ನಾವು 3 ಡಜನ್ಸು, 1 ಡಜನ್ಸು ಈ ಥರ ಅಂದರೆ ತಪ್ಪು. ಡಜನ್ಸಿಗೆ ಡಜನ್ ಅನ್ನೋದು ಪದ ಇದೆಯಲ್ಲ, ನಾವು ಆ ನಾಮಪದಕ್ಕೆ ಅನ್ನು ಸೇರಿಸ್ಬಾರ್ದು, ಪ್ಲೂರಲ್ ಮಾಡ್ಬೋದು. ಇದನ್ನು ತಿಳ್ಕೊರೆ. 3 ಡಜನ್ ಅನ್ಬೋದು, 1 ಡಜನ್ ಅನ್ಬೋದು, 2 ಡಜನ್ ಅನ್ಬೋದು. ಬಟ್ ಡಜನ್ಸ್, 1 ಡಜನ್ಸ್, 3 ಡಜನ್ಸ್, 3 ಡಜನ್ಸ್, 4 ಡಜನ್ಸ್ ಈ ಥರ ಏನಾರು ಅಂದ್ರೆ ತಪ್ಪು. ಡಜನ್ನಿಗೆ ಅನ್ನು ಸೇರಿಸ್ಬಾರ್ದು. ಇದು ರೂಲನ್ನು ತಲೆಗೆ ನೆನ್ಪಿಟ್ಕೋರಿ. ನೆಕ್ಸ್ಟ್ ಬಟ್ ಈ ಥರ ಅನ್ಬೋದು, ಡಜನ್ಸ್ ಆಫ್ ಬುಕ್ಸ್ ಅನ್ಬೋದು. ಸೇರಿಸ್ಬೇಕಂದ್ರೆ ಅಲ್ಲಿ ಆಫ್ ಸೇರಿಸ್ಬೇಕಾಗತ್ತೆ. ಮತ್ತು ನೀವು ಡಜನ್ಸ್ ಆಫ್ ಬುಕ್ಸ್ ಯಾವಾಗ ಆಫ್ ಬರ್ತಾ ಅವಾಗ ಎರಡು ನಾಮಪದಕ್ಕೆ ಸೇರಿಸ್ಬೇಕು. ಬುಕ್ ಅನ್ನೋದು ನಾಮಪದ, ಡಜನ್ ಅನ್ನೋದು ನಾಮಪದ. ಎರಡು ಕಡೆ ಯಾವಾಗ ಆಫ್ ಬರ್ತಾ ಇದು ತಲೆಗೆ ನೆನ್ಪಿಟ್ಕೋರಿ. ಇದು ಟ್ರಿಕ್ ನೆನ್ಪಿಟ್ಕೋಗಿ. ಇಂತಿಂದ ಸಣ್ಣ 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 ಸಿಲ್ಲಿ ಟ್ರಿಕ್ಕಿಯನ್ನು ಕಲಿಬೇಕಾಗತ್ತೆ ನಾವು. ನೆಕ್ಸ್ಟ್ ನೋಡು, ಆಫ್ ಬಂದಾಗ ಡಜನ್ಸ್ ಆಫ್ ಬುಕ್ಸ್ ಮಾಡ್ಬೋದು ನಾವು. ಇದನ್ನು ತಲೆಗೆ ಹಾಕೋರಿ. ಸೊ ಇದನ್ನು ನೆನ್ಪಿಟ್ಕೋರಿ. ಡಜನ್ ಅನ್ನೋದು ಕೇವಲ ಸಿಂಗಲ್ ಆಗಿ ಡಜನ್ ಇಂತ ಇದ್ರೆ ಡಜನ್ಸ್ ಅನ್ಬಾರ್ದು, ತಪ್ಪು. ಬಟ್ ಇದನ್ನು ಯಾವ ಥರ ಮಾಡ್ಬೋದು? 3 ಡಜನ್ ಮಾಡ್ಬೋದು. 3 ಡಜನ್ಸ್ ಮಾಡೋಕ್ಕೆ ಬರಲ್ಲ. ಸೊ ಸೇರಿಸಲೇಬೇಕಂದ್ರೆ ಅಲ್ಲಿ ಆಫ್ ಇರಬೇಕಾಗತ್ತೆ. ಈಗ ನೋಡಿ, ಡಜನ್ಸ್ ಆಫ್ ಬುಕ್ಸ್ ಅನ್ಬೇಕು. ಅನೇಕ ಪುಸ್ತಕಗಳು ಅಂತೇಳಿ ಕರಿತೀವಿ. ಇದು ತಲೆಗಿಟ್ಕೋದು. ನಂಬರ್ ಬಂದಾಗ ಇದು ನೆನ್ಪಿಟ್ಕೋರಿ. ಸಿಂಗಲ್ ನಂಬರ್ ಇತ್ತಂದ್ರೆ ಡಜನ್ ಆಗಲಿ ಅವನ ಡಜನ್ಸ್ ಅನ್ಬಾರ್ದು, 3 ಡಜನ್ಸ್ ಅನ್ಬಾರ್ದು, 4 ಡಜನ್ಸ್ ಅನ್ಬಾರ್ದು. ಬಟ್ ಸೇರಿಸಲೇಬೇಕಂದ್ರೆ ಅಲ್ಲಿ ಆಫ್ ಕೂಡ ಸೇರಿಸ್ಬೇಕಾಗತ್ತೆ. ನಾವು ಏನು ಡಜನ್ಸ್ ಆಫ್ ಬುಕ್ಸ್ ಅನ್ಬೇಕಾಗತ್ತೆ. ಇದನ್ನು ತಲೆಗೆ ಹಾಕೋದು. ಈಗ 100 ಇದೆ, 100ಗೆ ನಾವು ಪ್ಲೂರಲ್ ಮಾಡಬಾರ್ದು. ಯಾಕೆ? ನಂಬರ್ ಇದೆ. ನಂಬರ್ಗಳನ್ನು ಯಾವಾಗಲೂ ನಾವು ಪ್ಲೂರಲ್ಗಳನ್ನು ಮಾಡಬಾರ್ದು. ನಂಬರ್ಸ್ SH ಆಗಲಿ VSH ಅವನ್ನೆಲ್ಲ ಏನು ಮಾಡಬಾರ್ದು ನೀವು? ಪ್ಲೂರಲ್ ಮಾಡಬಾರ್ದು ಇದೆಲ್ಲ. ಬಟ್ ನಂಬರ್ ಹಾಕಲೇಬೇಕಂತಂದ್ರೆ ಆಫ್ ಹಚ್ಚಿ ಕ್ಯಾಶ್ ನಂಬರ್ ಹಾಕ್ಬೇಕು. ಇದನ್ನು ರೂಲು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಈಗ 100 ಇದೆ, 100ಗೆ ಪ್ಲೂರಲ್ ಮಾಡಬಾರ್ದು, ಅನ್ನು ಸೇರಿಸ್ಬಾರ್ದು. 100 ನೀವು ನಂಬರಿಗೆ ಅನ್ನು ಸೇರಿಸ್ಬೇಕಂದ್ರೆ ಆಫ್ ಹಚ್ಚಿ ಸೇರಿಸ್ಬೇಕು. ನೆಕ್ಸ್ಟ್ ನೋಡ್ರಿ, ಈಗ 100 ಇದೆ, 500 ರುಪೀಸ್ ಅನ್ಬೋದು. ನೋಡಿರಿ, ರುಪೀಸ್ಗೆ ಆ್ಯಡ್ ಮಾಡಬೇಕು. 100 ಅಂತಿದೆ, 500 ರುಪೀಸ್ ಅನ್ಬೇಕು, 400 ರುಪೀಸ್ ಅನ್ಬೇಕು, 600 ರುಪೀಸ್ ಅನ್ಬೇಕು. 500 ರುಪೀಸ್ ಅಂದರೆ ತಪ್ಪು. 100s ಯಾವಾಗಲೂ ಪ್ಲೂರಲ್ ಮಾಡಬಾರ್ದು. ಅಥವಾ ಹಿಂಗೆ ಆಫ್ ಹಚ್ಚಿ ಸೇರಿಸ್ಬೇಕು. 100s ಆಫ್ ರುಪೀಸ್ ಅನ್ಬೇಕು. ಎರಡು ನಾಮಪದಕ್ಕೆ ಆಫ್ ಹಚ್ಬೇಕು. ಎರಡು ನಾಮಪದಗಳು ರೈಟ್ ಸೈಡ್ ಲೆಫ್ಟ್ ಸೈಡ್ ಹಚ್ಬೇಕು. ಆಫ್ ಹಚ್ಚಿದ್ರೆ ಮಾತ್ರ ಇದನ್ನು ಯಾವಾಗ ನೀವು ನಂಬರ್ಗಳಿಗೆ ಪ್ಲೂರಲ್ ಮಾಡೋಕ್ಕೆ ಹೋಗ್ತಿರಲ್ಲ ಆವಾಗ ಆಫ್ ಹಚ್ಚಿ ಕಾಶಿ ಪ್ಲೂರಲ್ ಮಾಡಬೇಕಾಗತ್ತೆ. ಇದನ್ನು ನೆನ್ಪಿಟ್ಕೋರಿ. ಬಟ್ ಇದನ್ನೇನಂತ ಕನ್ಸಿಡರ್ ಮಾಡ್ಬೇಕಂತ ಕೇಳಿದ್ರೆ 100ಗೆ ಪ್ಲೂರಲ್ ಮಾಡಬಾರ್ದು. ಇದು ತಲೆಗೆ ಹಾಕೋರಿ. ನೆಕ್ಸ್ಟ್ ನೋಡಿರಿ, ಏನನ್ಬೋದು? 500 ರುಪೀಸ್ ಅನ್ಬೋದು. ರುಪೀಸ್ ಪ್ಲೂರಲ್ ಮಾಡಿ 500 ರುಪೀಸ್. 500 ರುಪಿ ಅಂದ್ರೆ ಕೂಡ ತಪ್ಪು ನೋಡಿರಿ. 500 ರುಪೀಸ್ ಇಲ್ಲಿ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಕೊಟ್ಟಿರ್ತಾನೆ. ನಾವು ಫೈಂಡ್ ಔಟ್ ಮಾಡಬೇಕು. ಇಂಥವುಗಳನ್ನು ಹೈಲೈಟ್ ಮಾಡಬೇಕು. ಇಂಥವುಗಳನ್ನು ಕಲಿಬೇಕು ನಾವು. ಇಂಥವುಗಳನ್ನು ಎಕ್ಸಾಮ್ಗೆ ನಮ್ಗೆ ಅನುಕೂಲ ಆಗುತ್ತೆ. 500 ರುಪಿ ಅಂದರೆ ತಪ್ಪು, 500 ರುಪೀಸ್ ಕರೆಕ್ಟ್. ಅಥವಾ ಎರಡನ್ನ ಸೇರಿಸ್ಬೇಕಂತಂದ್ರೆ ಅಲ್ಲಿ ಆಫ್ ಬಳಸ್ಬೇಕು. ಎರಡು ನಾಮಪದಗಳ ಮಧ್ಯೆ ಆಫ್ ಬಳಸಿದಾಗ ಅವಾಗ ಸೇರಿಸ್ಬೋದು. 100s ಆಫ್ ರುಪೀಸ್ ನೋಡಿರಿ, 100s ಇಲ್ಲಿ ಬಂದಿದೆ. 100s ಹಚ್ಚಿದೆ ಅಂತ ಕೇಳಿದ್ರೆ ಮುಂದೆ ಆಫ್ ಇರಬೇಕು. ನೆಕ್ಸ್ಟ್ ಮುಂದಿನ ನಾಮಪದ ಕೂಡ ಪ್ಲೂರಲ್ ಆಗಿರ್ಬೇಕು. ನೋಡಿರಿ, ರುಪೀಸ್ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈಗ 1000 ಇದೆ. ಏನಿದೆ? 1000 ಎತ್ತಿದೆ. ಈಗ 1000 ಅದಲ್ಲ, ಥೌಸಂಡ್ಸ್ ಅಂದರೆ ತಪ್ಪು ನೋಡ್ರಿ.
ನಂಬರ್ಗಳಿಗೆ ಎಸ್. ಇದು ಒಂದು ತಲೆ ನಂಬರ್ಗಳಿಗೆ ಇದೊಂದು ತಲೆಗೆ ನೆನ್ಪಿಟ್ಕೊಂಬರ್ರಿ. ನಂಬರ್ಗಳಿಗೆ ಎಸ್ ಹಾಕಬಾರ್ದು. ಒಂದು ವೇಳೆ ಹಾಕಿದ್ರೆ ಹಾಫ್ ಸೇರಿಸ್ಬೇಕು, ಎರಡು ಲೆಫ್ಟ್ ರೈಟ್ ಸೈಡನ್ನ ಎಸ್ ಹಚ್ಬೇಕು. ನೆಕ್ಸ್ಟ್ ನೋಡು, 5000 ರುಪೀಸ್ ಕರೆಕ್ಟ್. 5000 ರುಪೀಸ್ ಅಲ್ಲ, 5000 ರುಪೀಸ್ ಕರೆಕ್ಟ್. 5000 ರುಪೀಸ್ 5000 ರೂಪಾಯಿ ಅಂತ ಕರಿತೀವಿ ನಾವು. ಅಥವಾ ಇದನ್ನು ಹೆಂಗೆ ಇದು ಮಾಡ್ಬೋದು ಅಂತ ಕೇಳಿದ್ರೆ ಥೌಸಂಡ್ಸ್ ಆಫ್ ರುಪೀಸ್ ಮಾಡ್ಬೋದು. ಥೌಸಂಡ್ಸ್ ಆಫ್ ಮಾಡ್ಬೋದು, ಆಫ್ ಹಚ್ಬೇಕು, 2000 ಆಫ್ ರುಪೀಸ್. ನೆಕ್ಸ್ಟ್ ನೋಡಿರಿ, ಸೆವರಲ್ 1000 ಟೈಮ್ಸ್. ನೋಡಿರಿ, ಸೆವರಲ್ 1000 ಟೈಮ್ಸ್. ಇಲ್ಲಿ ನೋಡಿರಿ, ಇದು ಏನಂದ್ರೆ ಈ ಟೈಮು ಅನ್ನೋದನ್ನು ಕೌಂಟಬಲ್ ಯಾಕೆ ಎಸ್ ಬಂದಿದೆ ಅಂತ ಕೇಳಿದ್ರೆ, ಈ ಟೈಮ್ಸ್ ಅನ್ನೋದು ಇಲ್ಲಿ ಇವೆಂಟ್ಸ್ಗಳಿಗೆ ನಾವು ಎಸ್ ಹಚ್ಬೋದು. ನೋಡಿ, ಸೆವರಲ್ 1000 ಟೈಮ್ಸ್, ಸೆವರಲ್ 1000 ಟೈಮ್ಸ್ ಅಂತೇಳಿ ಕರಿತೀವಿ. ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡಿರಿ, ಮಿಲಿಯನ್ ಇದೆ. ಸೊ ಇಷ್ಟು ನೆನ್ಪಿಟ್ಕೋರಿ. ಈಗ ಮಿಲಿಯನ್ ಅಂತಿದೆ, ಇಲ್ಲಿ ನೋಡ್ರಿ ಮಿಲಿಯನ್. ನೋಡ್ರಿ ಎ ಫ್ಯೂ ಮಿಲಿಯನ್ ಇಯರ್ಸ್. ಇಯರ್ಸ್ಗೆ ಪ್ಲೂರಲ್ ನೋಡಿ, ಕೆಲವು ಮಿಲಿಯನ್ ವರ್ಷಗಳು. ಅಥವಾ ಎರಡೂ ಕಡೆ ಸೇರಿಸ್ಬೇಕಂದ್ರೆ ಆಫ್ ಹಚ್ಬೇಕು. ಇದನ್ನು ತಲೆಬಿಡು. ನೆಕ್ಸ್ಟ್ ನೋಡ್ರಿ, ಈಗ ಇದನ್ನು ರೂಲ್ ತಲೆಗೆ ನೆನ್ಪಿಟ್ಕೋರಿ, ಅಪ್ಲೈ ಮಾಡಿರಿ. ನೆಕ್ಸ್ಟ್ ಬಿಲಿಯನ್ಸ್ ಆಫ್ ಇಯರ್ಸ್. ನೋಡ್ರಿ, ಬಿಲಿಯನ್ಸ್ ಅನ್ನೋದು ಎಸ್ ಸೇರಿಸಿ ಅಲ್ಲಿ ಆಫ್ ಇದೆ, ಇಯರ್ಸ್ ಲಕ್ಷಾಂತರ ವರ್ಷಗಳು, ಮಿಲಿಯನ್ಸ್ ಆಫ್ ಇಯರ್ಸ್ ಅನ್ಬೇಕು, ಅಥವಾ ಫ್ಯೂ ಮಿಲಿಯನ್ ಇಯರ್ಸ್ ಅನ್ಬೇಕು. ನೆಕ್ಸ್ಟ್ ನೋಡ್ರಿ, ಬಿಲಿಯನ್ ಅಂದೆ, ಎ ಫ್ಯೂ ಬಿಲಿಯನ್ ಇಯರ್ಸ್, ಕೆಲವು ಬಿಲಿಯನ್ ವರ್ಷಗಳು, ಎ ಫ್ಯೂ ಬಿಲಿಯನ್ ಇಯರ್ಸ್ ಅಂತೇಳಿ ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ಎ ಫ್ಯೂ ಬಿಲಿಯನ್ ಇಯರ್ಸ್ ಅನ್ಬೋದು. ಎಸ್ ಸೇರಿಸಲೇಬೇಕಂತಂದ್ರೆ ಎರಡು ಕಡೆ ಆಫ್ ಹಚ್ಬೇಕು, ಬಿಲಿಯನ್ಸ್ ಆಫ್ ಇಯರ್ಸ್ ಅಂತೇಳಿ. ನೆಕ್ಸ್ಟ್ ಈ ರೂಲ್ ನೆನ್ಪಿಟ್ಕೋರಿ. ನಂಬರ್ ಇದ್ದರೆ ಎಸ್ ಬರಲ್ಲ, ಆಫ್ ಇದ್ದರೆ ಎಸ್ ಬರುತ್ತೆ. ಇದು ಟ್ರಿಕ್ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ನೋಡ್ರಿ, ನೌನ್ಸ್ ದಟ್ ಆಲ್ವೇಸ್ ರಿಮೇನ್ಸ್ ಸಿಂಗ್ಯುಲರ್. ಇವು ಸಿಂಗ್ಯುಲರ್ ಆಗೇ ಇರ್ತಾವ್ರಿ. ಎಸ್ ಅದಾವ ಅಂತೇಳಿ ನೀವು ಪ್ಲೂರಲ್ ಅಂತ ತಿಳ್ಕೊಬಾರ್ದಿಲ್ಲ. ಎಸ್ ಅದಾವ ಅಂತೇಳಿ ಇವನ್ನ ಪ್ಲೂರಲ್ ಅಂತ ತಿಳ್ಕೊಬಾರ್ದು. ಈಗ ನ್ಯೂಸ್ ಅನ್ನೋದಿದೆ, ನ್ಯೂಸ್ ಅನ್ನೋದು ಪ್ಲೂರಲ್ ಅಲ್ಲ, ಅದು ಸಿಂಗ್ಯುಲರೇ ಅದು. ನೋಡ್ರಿ, ಅದನ್ನ ಎಸ್ ಸೇರಿಸ್ಬಿಟ್ಟು ನೀವು ಬೇರೆ ಮೀನಿಂಗ್ ಕೊಟ್ಟುಬಿಡುತ್ತಾ. ನೀವು ಅಂದ್ರೇನು ಬೇರೆ ಮೀನಿಂಗ್ ಕೊಡುತ್ತಾ. ನ್ಯೂಸ್ ಅಂದ್ರೇನು ಗೊತ್ತಿದ್ದೇನೆ, ಇದು ಸಿಂಗ್ಯುಲರ್ ಆಗಿ ಕನ್ಸಿಡರ್ ಆಗುತ್ತಾ. ನೌನ್ಸ್ ದಟ್ ಆಲ್ವೇಸ್ ರಿಮೇನ್ ಸಿಂಗ್ಯುಲರ್. ಸಿಂಗ್ಯುಲರು ಪ್ಲೂರಲ್ ಅಲ್ಲ ಅಂತೇಳಿ ತಿಳ್ಕೊಬೇಕು. ಈ ಕೆಳಗಿನ ವರ್ಡ್ಗಳು ಯಾವದವ ಎಲ್ಲ ಸಿಂಗ್ಯುಲರೇ, ಪ್ಲೂರಲ್ ಅಲ್ಲ. ನ್ಯೂಸ್ ಅನ್ನೋದೇನು ಎಸ್ ಇದೆ ಅಂತ ಹೇಳಿದ್ರೆ ಅದೇನಾಗಲ್ಲ, ಪ್ಲೂರಲ್ ಆಗಲ್ಲ. ನೆನ್ಪಿಟ್ಕೋರಿ. ನೆಕ್ಸ್ಟ್ ನೆನ್ಪಿಟ್ಕೋರಿ, ಇವೆಲ್ಲ ವರ್ಡ್ಗಳು ನೆನ್ಪಿಟ್ಕೋಬೇಕು. ಆಲ್ವೇಸ್ ಇವು ಸಿಂಗ್ಯುಲರ್ಗಳು ಅಂತೇಳಿ ನೆನ್ಪಿಟ್ಕೋಬೇಕು. ನ್ಯೂಸ್ ಅನ್ನೋದು ಸಿಂಗ್ಯುಲರ್, ಬಿಲಿಯರ್ಡ್ಸ್ ಅನ್ನೋದು ಸಿಂಗ್ಯುಲರ್, ಏರ್ ಅನ್ನೋದು ಸಿಂಗ್ಯುಲರ್, ಕಾಫರ್ ಅನ್ನೋದು ಸಿಂಗ್ಯುಲರ್, ಕಾರ್ನ್ ಅನ್ನೋದು ಸಿಂಗ್ಯುಲರ್, ಗ್ರಾಸ್ ಅನ್ನೋದು ಸಿಂಗ್ಯುಲರ್, ಗೋಲ್ಡ್ ಅನ್ನೋದು ಸಿಂಗ್ಯುಲರ್, ವೀಟ್, ಶುಗರ್, ಮಡ್, ಸಿಲ್ವರ್, ರೈಸ್, ಕಾಟನ್, ಮೊಲಾಸಿಸ್ ಏನು ಇವೆಲ್ಲ ಏನಂತ ಕರಿತೀವಿ ನಾವು, ಸಿಂಗ್ಯುಲರ್ ಅಂತೇಳಿ ಕರಿತೀವಿ. ಸಿಂಗ್ಯುಲರ್ ಆಗ ಕನ್ಸಿಡರ್ ಆಗುತ್ತೆ. ಈ ಸೋಲಿ ಇದನ್ನು ತೆಲಗ ನೆನ್ಪಿಟ್ಕೋರಿ. ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ಆಲ್ವೇಸ್ ಪ್ಲೂರಲ್. ಇವು ಯಾವಾಗಲೂ ಪ್ಲೂರಲ್ಗಳಾಗಿರ್ತಾವೆ ನೋಡ್ರಿ, ನೆನ್ಪಿಟ್ಕೋರಿ. ಆಲ್ವೇಸ್ ಪ್ಲೂರಲ್ಗಳು ಇವು ಯಾವಾಗಲೂ ಏನಾಗಿರ್ತವೆ, ಪ್ಲೂರಲ್ಗಳಾಗಿರ್ತವ ಯಾವಾಗಲೂ. ದ ಬ್ರಿಟಿಷ್, ದ ಡಚ್, ದ ಇಂಗ್ಲೀಷ್, ದ ಫ್ರೆಂಚ್, ದ ಐರಿಷ್, ದ ಸ್ಪ್ಯಾನಿಷ್, ದ ವೆಲ್ಸ್, ಇವು ಯಾವಾಗಲೂ ಏನಿರ್ತವೆ, ಪ್ಲೂರಲಲ್ಲೇ ಇರ್ತವೆ. ಇದನ್ನು ತಲೆಗೆ ಹಾಕೋರಿ. ಯಾವಾಗಲೂ ಪ್ಲೂರಲ್ನಲ್ಲೇ ಇರ್ತವೆ. ದ ಬ್ರಿಟಿಷ್, ದ ಡಚ್, ದ ಇಂಗ್ಲೀಷ್, ದ ಫ್ರೆಂಚ್, ದ ಐರಿಷ್, ದ ಸ್ಪ್ಯಾನಿಷ್, ದ ವೆಲ್ಸ್ ಅಂತೇಳಿ ಕರಿತೀವಿ. ಇವು ಯಾಕಂತಂದರೆ ಒಂದು ವ್ಯಕ್ತಿ ಅಲ್ಲ, ಒಂದು ದೇಶದ ಜನರನ್ನು ಸೂಚನೆ ಮಾಡ್ತವೆ. ಆದ್ದರಿಂದ ಯಾವಾಗಲೂ ಇವನ್ನ ಪ್ಲೂರಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಪ್ಲೂರಲ್ ವರ್ಬೇ ಬಳಸ್ಬೇಕು ಅನ್ನೋದು ರೂಲ್. ಇದು ಪ್ಲೂರಲ್ ವರ್ಬ್ ಬಂದರೆ ಆರ್ ಬರ್ಬೇಕಿಲ್ಲ ವೆರ್ ಬರಬೇಕು, ಆರ್ ಬರ್ಬೇಕಿಲ್ಲ ವರ್ ಬರಬೇಕು. ಏನೋ ಆರ್ ಬರ್ಬೇಕಿಲ್ಲ ವರ್ ಬರ್ಬೇಕು. ಇದನ್ನು ತೆರೆಗೆ ಹಾಕೋರಿ. ಯಾಕೆ ನಾನು ಕನ್ನಡ ಮಾಡಿದ್ದೀನಂದ್ರೆ ಕನ್ನಡ
ಹೃದಯದ ಭಾಷೆ. ಕನ್ನಡದಲ್ಲಿ ಕೊಟ್ಟರೆ ನಿಮ್ಗೆ ಜಲ್ದಿ ಅರ್ಥ ಆಗುತ್ತೆ, ಕನ್ನಡದಾಗ ಹೇಳಿದ್ರು ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಈಗ ಇಂಗ್ಲೀಷ್ ಟು ಇಂಗ್ಲೀಷ್ ನಿಮಗೆ ಸಿಗುತ್ತೈತೆ ಅದು ಮಟ್ರಿಯಲ್ ಎಲ್ಲ, ಕನ್ನಡ ಸಿಗೋದಿಲ್ಲ. ಇಂಗ್ಲೀಷ್ ಸಿಗುತ್ತಾ, ಕನ್ನಡ ಸಿಗಲ್ಲ. ಆದ್ದರಿಂದ ಕನ್ನಡದಲ್ಲಿ ಕನ್ನಡ ಟು ಇಂಗ್ಲೀಷ್ ಎರಡು ಇನ್ನೇನು. ಈಗ ಬ್ರಿಟಿಷ್ ಅನ್ನೋದು ನಾಮಪದ. ಓಕೆ, ಇದು ಪ್ಲೂರಲ್ ಆಗಿರುತ್ತೆ. ಅದರ ಮುಂದೆ ಪ್ಲೂರಲ್ಲೇ ವರ್ಬೇ ಇರಬೇಕು. ಪ್ಲೂರಲ್ ವರ್ಬ್ ನೋಡು, ಆರ್ ಅಥವಾ ವರ್ ಅಂತ ಕರಿತೀವಿ. ದ ಬ್ರಿಟಿಷ್ ಆರ್ ಫ್ರೆಂಡ್ಲಿ. ಆರ್ ಕರೆಕ್ಟ್. ಯಾಕಂತಂದರೆ ಯಾವಾಗಲೂ ದ ಬ್ರಿಟಿಷ್ ಅನ್ನೋದು ಪ್ಲೂರಲ್ ಆಗಿರುತ್ತೆ. ಯಾವಾಗ ಪ್ಲೂರಲ್ ಆಗಿರುತ್ತಲ್ಲ, ಮುಂದೆ ಇರ್ತಕ್ಕಂಥ ವರ್ಬ್ ಯಾವ ವರ್ಬ್ ಇರ್ಬೋದು ಅಂತ ಕೇಳಿದ್ರೆ ಪ್ಲೂರಲ್ ವರ್ಬೇ ಇರಬೇಕು. ಆರ್ ಅನ್ನೋದು ವರ್ಬು, ವೇರ್ ಅನ್ನೋದು ವರ್ಬು, ಈಸ್ ಅನ್ನೋದು ವರ್ಬು, ವಾಸ್ ಅನ್ನೋದು ವರ್ಬು, ಹ್ಯಾಸ್ ಅನ್ನೋದು ವರ್ಬು, ಹ್ಯಾವ್ ಅನ್ನೋದು ವರ್ಬು, ಹ್ಯಾವ್ ಬೀನ್ ಅನ್ನೋದು ವರ್ಬು, ಹ್ಯಾಸ್ ಬೀನ್ ಅನ್ನೋದು ವರ್ಬು. ಇವೆಲ್ಲ ವರ್ಬುಗಳೇ. ಆದರೂ ಕೂಡ ಇಲ್ಲಿ ಸಿಂಗ್ಯುಲರ್ ವರ್ಬ್ ಯಾವುದು, ಪ್ಲೂರಲ್ ವರ್ಬ್ ಯಾವುದು ಅಂಥೇಳಿ ಮುಂದೆ ನೋಡ್ತಾ ಹೋಗೋಣ. ಬಟ್ ಇಲ್ಲಿ ಈ ಕಾನ್ಸೆಪ್ಟಿಗೆ ಫೋಕಸ್ ಮಾಡಿ. ಇಲ್ಲೇನು ದ ಬ್ರಿಟಿಷ್ ಅನ್ನೋದು, ಬ್ರಿಟಿಷ್ ಈಸ್ ಫ್ರೆಂಡ್ಲಿ ಅಂದ್ರೆ ತಪ್ಪು ನೋಡಿ. ಈಸ್ ಬಳಸ್ಬಾರ್ದು ಇಲ್ಲಿ. ಈಸ್ ಅನ್ನೋದು ಸಿಂಗ್ಯುಲರ್ ಅದು, ಆರ್ ಅನ್ನೋದು ಪ್ಲೂರಲ್, ವಾಸ್ ಅನ್ನೋದು ಸಿಂಗ್ಯುಲರ್ ಅದು, ವರ್ ಅನ್ನೋದು ಪ್ಲೂರಲ್. ಇಷ್ಟು ನೆನ್ಪಿಟ್ಕೋರಿ. ದ ಬ್ರಿಟಿಷ್, ಎಲ್ಲಿ ಬ್ರಿಟಿಷ್ ಅಂತ ಬಂತಲ್ಲ ಅಲ್ಲಿ ಆರ್ ಇರಲೇಬೇಕು, ಇದು ನೆನ್ಪಿಟ್ಕೋರಿ. ಈಸ್ ಹಚ್ಚೋದು, ವಾಸ್ ಹಚ್ಚೋದು, ಹ್ಯಾಸ್ ಹಚ್ಚಿದ್ರೆ ತಪ್ಪಾಗುತ್ತೆ. ನೆಕ್ಸ್ಟ್ ದ ಫ್ರೆಂಚ್, ಆರ್ ಇರಲೇಬೇಕು, ಯಾಕಂದರೆ ಪ್ಲೂರಲ್. ದ ಫ್ರೆಂಚ್ ಆರ್ ಫೇಮಸ್ ಫಾರ್ ಫುಡ್. ಇಷ್ಟು ತಲೆಗೆ ಹಾಕೋರಿ ಇವ್ನ ಎಕ್ಸಾಂಪಲ್. ನೆಕ್ಸ್ಟ್ ನೋಡ್ರಿ, ಎರಡೂ ಭಾಗಗಳಿರುವುದರಿಂದ ಯಾವಾಗಲೂ ಬಹುವಚನ. ಈಗ ಎರಡೆರಡು ಫಾರ್ಟ್ಸ್ ಇರ್ತವೆ, ನೆನ್ಪಿಟ್ಕೋರಿ. ಫ್ಯಾಂಟ್ಸ್ ಆಗಿರ್ಬೋದು, ಫ್ಯಾಂಟ್ಸ್ ಎರಡು ಫಾರ್ಟ್ಸ್ ಇದೆ. ಈ ಕತ್ತರಿ ಎರಡು ಫಾರ್ಟ್ಸ್ ಇದೆ. ಸಾಕ್ಸ್ ಎರಡು ಫಾರ್ಟ್ಸ್ ಇದೆ. ಎರಡೆರಡು ಭಾಗಗಳಿಂದ ಕೂಡಿದ ನಾಮಪದಗಳಿಂದ ಯಾವಾಗಲೂ ಬಹುವಚನದಲ್ಲಿ ಇರ್ತವೆ. ಇದು ನೆನ್ಪಿಟ್ಟು, ಬಹುವಚನ ಅಥವಾ ಪ್ಲೂರಲ್ಲಲ್ಲೇ ಇರ್ತಾವೆ ಅನ್ನೋದು ತಲೆಗಿಟ್ಕೋಬೇಕು ನೀವು ಯಾವಾಗಲೂ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಈಗ ಟ್ರೌಸರ್ಸ್ ಅಂದ್ರೆ ಪ್ಯಾಂಟ್. ಟ್ರೌಸರ್ಸ್ ಎರಡು ಪಾರ್ಟ್ಸಿಂದ ಕೂಡಿರುತ್ತೆ, ಟ್ರೌಸರ್ಸ್ ಅಂತ ಕರಿತೀವಿ. ಅಥವಾ ಜೀನ್ಸ್. ಆಮೇಲೆ ಫೈಜಾಮಾಸ್ ನೋಡಿರಲ್ಲ, ಫೈಜಾಮಾಸ್ ಪ್ರೋಗ್ರಾಮಲ್ಲಿ ಹಾಕ್ತಾರೆ. ಫ್ಯಾಂಟ್ಸ್ ಎರಡು ಪಾರ್ಟ್ಸ್ ಇರ್ತವೆ. ಟೈಟ್ಸ್, ಶಾರ್ಟ್ಸ್, ಸ್ಕಲ್ಸ್. ನೆಕ್ಸ್ಟ್ ಹೆಡ್ಫೋನ್ಸ್ ನೋಡಿದ್ರೆ ಹೆಡ್ಫೋನ್ಸ್ ಎರಡೆರಡು ಇರ್ತವೆ. ನೆಕ್ಸ್ಟ್ ಸೀಸರ್ಸ್ ಅಂದ್ರೆ ಕತ್ತರಿ. ಗ್ಲಾಸಸ್, ಕಣ್ಣಿನ ಗ್ಲಾಸಸ್. ಮತ್ತೆ ಇಲ್ಲಿ ಗ್ಲಾಸಸ್ ಅಂದ್ರೆ ವಾಟೇಜ್. ಗ್ಲಾಸಸ್ ಅಂದ್ರೆ ಕಣ್ಣಿಗೆ ಹಾಕ್ತಿರಲ್ಲ ಚಸ್ಮಾ, ಅದು. ನೆಕ್ಸ್ಟ್ ಸ್ಪೆಕ್ಟಿಕಲ್ಸ್ ಅಂದ್ರೇನು, ಕಣ್ಣಿನ ಕನ್ನಡಕ ಅಂತ ಕರಿತೀವಿ. ಈ ಗ್ಲಾಸಸ್ ಅಂದ್ರೆ ಕಣ್ಣಿನ ಗಾಜು ಇರ್ತಾವಲ್ಲ, ಆ ಕಣ್ಣಿನ ಗಾಜಿಗೆ ಗ್ಲಾಸಸ್ ಅಂತ ಕರಿತೀವಿ. ಸ್ಪೆಕ್ಟಿಕಲ್ಸ್ ಅಂದ್ರೆ ಕನ್ನಡಕ ಅಂತ ಕರಿತೀವಿ. ನೆಕ್ಸ್ಟ್ ಗೋಗಲ್ಸ್ ಅಂತ ಕರಿತೀವಿ, ರಕ್ಷಕದ ಕನ್ನಡಕ. ನೆಕ್ಸ್ಟ್ ಬೈನಾಕುಲರ್ಸ್ ದೂರದರ್ಶಕ. ನೆಕ್ಸ್ಟ್ ಪ್ಲೇಯರ್ಸ್. ಇಷ್ಟು ನೆನ್ಪಿಡ್ಕೋಬೇಕು. ಇವು ಯಾವಾಗಲೂ ಬಹುವಚನ ಇರ್ತವೆ, ಇದನ್ನು ತಲೆಗೆ ಹಾಕ್ಕೋರಿ. ಇವು ಯಾವಾಗಲೂ ಏನಿರ್ತವೆ, ಬಹುವಚನದಲ್ಲೇ ಇರಬೇಕು. ಟ್ರೋಸರ್ಸ್ ಅಂದ್ರೆ ತಪ್ಪು, ಟ್ರೋಸರ್ಸ್ ಅಂತ ಅನ್ಬೇಕು. ಜೀನ್ ಅಂದ್ರೆ ತಪ್ಪು, ಜೀನ್ಸ್ ಅಂತ ಅನ್ಬೇಕು ಇದಕ್ಕೆ. ಫೈಜಾಮ ಅಂದ್ರೆ ತಪ್ಪು, ಫೈಜಾಮಾಸ್ ಅಂತಲೇ ಅನ್ಬೇಕು ಅದಕ್ಕೆ. ಫ್ಯಾಂಟ್ ಅಂದ್ರೆ ತಪ್ಪು, ಫ್ಯಾಂಟ್ ಅಂತ ಬಳಸ್ತಿರ್ತಾರೆ ಎಲ್ಲರೂ. ಫ್ಯಾಂಟ್ ಅಂತೆ ಫ್ಯಾಂಟ್ಸ್ ಅನ್ಬೇಕು ಅದಕ್ಕೆ. ಯಾಕಂದರೆ ಎರಡೆರಡು ಫಾರ್ಟ್ಸ್ ಇದ್ದಾವೆ. ಟೈಟ್ ಅನ್ಬಾರ್ದು, ಟೈಟ್ಸ್ ಅನ್ಬೇಕು. ಶಾರ್ಟ್ ಅನ್ಬಾರ್ದು, ಶಾರ್ಟ್ಸ್ ಅನ್ಬೇಕು. ಇಷ್ಟು. ಹೆಡ್ಫೋನ್ ಅನ್ಬಾರ್ದು, ಹೆಡ್ಫೋನ್ಸ್ ಅನ್ಬೇಕು. ಸೀಸರ್ ಅನ್ಬಾರ್ದು, ಇದಕ್ಕೆ ಸೀಸರ್ಸ್ ಅನ್ಬೇಕು, ಯಾಕಂದರೆ ಎರಡು. ಗ್ಲಾಸ್ ಅನ್ಬಾರ್ದು, ಗ್ಲಾಸಸ್. ಸ್ಪೆಕ್ಟಿಕಲ್ ಅನ್ಬಾರ್ದು, ಇದಕ್ಕೆ ಅದು ಸ್ಪೆಕ್ಟಿಕಲ್ಸ್ ಅನ್ಬೇಕು. ಬೈನಾಕುಲರ್ ಅನ್ಬಾರ್ದು, ಇದಕ್ಕೆ ಬೈನಾಕುಲರ್ಸ್ ಅನ್ಬೇಕು. ಯಾವಾಗಲೂ ಪ್ಲೂರಲ್ಲೇ ಇರಬೇಕು. ಇವು ಪ್ಲೂರಲ್ಲೇ ಇರ್ತವೆ, ಇದನ್ನು ತಲೆಗೆ ಹಾಕೋರಿ. ಇವನ್ನೇ ಹೊಂದಿಸಿ ಬರೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ನೆಕ್ಸ್ಟ್ ನೋಡ್ರಿ, ಯಾವಾಗ ಪ್ಲೂರಲ್ ಇರ್ತಲ್ಲ ಮುಂಬರತಕ್ಕಂಥ ವರ್ಬ್ ಯಾವುದು ಇರ್ಬೇಕಂತ ಹೇಳಿದ್ದೆ, ಪ್ಲೂರಲ್ಲೇ ಇರ್ಬೇಕಂತ ಹೇಳಿದ್ದೆ. ಎರಡು ಪಾಠದಿಂದ ಕೂಡೈತೆ ಅಂದಮೇಲೆ ಅಲ್ಲಿ ಹಿಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗಿದ್ವಿ. ಎರಡು ಭಾಗಗಳಿಂದ ಕೂಡಿರೋ ವಸ್ತುವಾದ ಯಾವಾಗಲೂ ಪ್ಲೂರಲ್ ವರ್ಬ್ಗಳ ಬಳಸ್ಬೇಕು. ಆರ್ ಬಳಸ್ಬೇಕಿಲ್ಲ, ವರ್ ಬಳಸ್ಬೇಕು. ನೋಡಿ, ಮೈ ಟ್ರೋಸರ್ಸ್ ಆರ್ ನ್ಯೂ. ನೋಡ್ರಿ, ಅಲ್ಲಿ ಟ್ರೋಸರ್ಸ್ ಈಸ್ ಹಚ್ಚೋದಾಗಲಿ, ವಾಸ್ ಹಚ್ಚೋದಾಗಲಿ. ವಾಜ್ ಹಚ್ಚಬಹುದು, ಅದು ಸಿಂಗ್ಲರು. ಬಟ್ ಪ್ಲೂರಲ್ಗಳು ಹಚ್ಚಕ್ಕೆ ಬರಲ್ಲ. ಈಸ್ ಅನ್ನೋದು ಸಿಂಗ್ಲರ್, ಆರ್ ಅನ್ನೋದು ಪ್ಲೂರಲ್. ವಾಸ್ ಅನ್ನೋದು ಸಿಂಗ್ಲರ್, ವರ್ ಅನ್ನೋದು ಪ್ಲೂರಲ್. ಈ ಥರ
ಮೈ ಟ್ರೋಸರ್ಸ್ ಆರ್ ಅನ್ಬೇಕು, ಈಸ್ ಬರೋಲ್ಲ ಅಲ್ಲಿ. ನೆಕ್ಸ್ಟ್ ನೋಡ್ರಿ, ದೀಸ್ ಸೀಸರ್ಸ್ ಆರ್ ಶಾರ್ಪ್, ಆರ್ ಬರಬೇಕು, ಈಸ್ ಬರೋಂಗಿಲ್ಲ. ಯಾಕಂದ್ರೆ ಸೀಸರ್ ಅನ್ನೋದು, ಟ್ರೋಸರ್ ಅನ್ನೋದು ಪ್ಲೂರಲ್ಲು, ಸೀಸರ್ ಅನ್ನೋದು ಪ್ಲೂರಲ್ ವರ್ಬೇ ಬರಬೇಕು. ಇದನ್ನು ತಲೆಗೆ ಹಾಕೋರಿ. ನೆಕ್ಸ್ಟ್ ಇವೆಲ್ಲ ಏನು ಪ್ಲೂರಲಲ್ಲಿ ಯಾವಾಗಲೂ ಪ್ಲೂರಲ್ ಇರ್ತಾವೆ ನೋಡಿರಿ. ಇವಂಥವು ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಶ್ನೆ ಕೇಳ್ತಾರೆ, ಇವು ಯಾವಾಗಲೂ ಏನಾಗಿರ್ತವೆ, ಪ್ಲೂರಲ್ಲೇ ಇರ್ತಾವೆ, ಪ್ಲೂರಲ್ಲೇ ಇರ್ತಾವ. ಇದನ್ನು ತಲೆಯಾಗ ನೆನ್ಪಿಟ್ಕೋರಿ. ಪ್ಲೂರಲ್ಲೇ ಇರ್ತಾವೆ ಯಾವಾಗಲೂ ಪ್ಲೂರಲ್. ಆರ್ಮ್ಸ್ ಅಂದ್ರೆ ತೋಳುಗಳು, ಕ್ಲಾತ್ಸ್, ಆರ್ಮ್ಸ್ ಅನ್ಬೇಕು, ತೋಳು, 2 ಪಾರ್ಟ್ಸ್ ಇರ್ತಾವಲ್ಲ. ಯಾಕಂದ್ರೆ ಆರ್ಮ್ಸ್, ಕ್ಲಾತ್ಸ್, ಕಸ್ಟಮ್ಸ್ ಅಂದರೆ ಈ ಹೋಗೋದು ಬರೋದು ತೆರಿಗೆ ರೂಪದಲ್ಲಿ ಇರ್ತದಲ್ಲ, ಕಸ್ಟಮ್ಸ್ ಅಂತ ಕರಿತೀವಿ, ಸಾಂಪ್ರದಾಯಿಕ ಕಸ್ಟಮ್ಸ್. ನೆಕ್ಸ್ಟ್ ಅರ್ನಿಂಗ್ ಅಂದ್ರೆ ತಪ್ಪು, ಅರ್ನಿಂಗ್ಸ್ ಅನ್ಬೇಕು. ಗೂಡ್ಸ್ ಸರಕುಗಳು, ಗೂಡ್ಸ್ ಅನ್ಬೇಕು, ಸರಕುಗಳು. ಎಷ್ಟು ತೆಗೆದುಬಿಟ್ರೆ ಗುಡ್ ಅನ್ನೋದು ಒಳ್ಳೆ ಅಂತ ಮೀನಿಂಗ್ ಕೊಟ್ಟುಬಿಡುತ್ತೆ. ಸರಕುಗಳಿಗೆ ಏನಂತ ಕರಿತೀವಿ, ಗೂಡ್ಸ್ ಅಂತ ಕರಿತೀವಿ. ಹಿಂಗೆ ಓದ್ಬೇಕು ಇವನು. ಶಿಷ್ಟಾಚಾರಕ್ಕೆ ಮ್ಯಾನರ್ಸ್ ಅನ್ಬೇಕು, ಮ್ಯಾನರ್ ಅಂದ್ರೆ ತಪ್ಪು. ನೆಕ್ಸ್ಟ್ ಓಟ್ ಅನ್ಬಾರ್ದಕ್ಕೆ, ಓಟ್ಸ್ ಅನ್ಬೇಕು, ಆಟ್ಸ್ ಸಾಧ್ಯತೆ ನೋಡಿ, ನೆನ್ಪಿಟ್ಕೋರಿ. ಆರ್ಮ್ಸ್, ಕ್ಲಾತ್ಸ್, ಕಸ್ಟಮ್ಸ್, ಅರ್ನಿಂಗ್ಸ್, ಗೂಡ್ಸ್, ಮ್ಯಾನರ್ಸ್, ಆಟ್ಸ್ ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡಿ, ಔಟ್ ಸ್ಕ್ರಿಟ್ಸ್ ನೆನ್ಪಿಟ್ಕೋರಿ ಇದನ್ನ. ನೆಕ್ಸ್ಟ್ ಪ್ರಿಮೈಸಸ್, ಪ್ರೊಸೀಡ್ಸ್ ನೋಡಿರಿ, ಪ್ರೊಸೀಡ್ಸ್, ರಿಮೇನ್ಸ್, ಸಪ್ಲೈಸ್, ಸರೌಂಡಿಂಗ್ಸ್, ಥ್ಯಾಂಕ್ಸ್. ಯಾವಾಗ ನೋಡ್ರಿ ಥ್ಯಾಂಕ್ ಅಂತ ಬಳಸ್ಬೇಕು. ಯಾಕಂದರೆ 2 ಕೈಗಳಿಂದ ನಾವು ಶೇಕ್ ಹ್ಯಾಂಡ್ ಮಾಡ್ತಿತ್ತಂದ್ರೆ ಥ್ಯಾಂಕ್ ಅಂದ್ರೆ ತಪ್ಪು, ಥ್ಯಾಂಕ್ ಅಂದ್ರೆ ತಪ್ಪು, ಥ್ಯಾಂಕ್ಸ್ ಅನ್ಬೇಕು, ಥ್ಯಾಂಕ್ಸ್. ಆಮೇಲೆ ಕಂಗ್ರಾಜುಲೇಷನ್ ಅಂತ ಅನ್ಬಾರ್ದು, ಕಂಗ್ರಾಜುಲೇಷನ್ ಅಂತಂದ್ರೆ ತಪ್ಪು, ಕಂಗ್ರಾಜುಲೇಷನ್ಸ್. ಯಾಕಂದರೆ 2 ಹ್ಯಾಂಡ್ ಶೇಕಿಂಗ್ ಮಾಡ್ತೀವಿ ನಾವು. ಇಷ್ಟು ಪದಗಳನ್ನು ನೆನ್ಪಿಟ್ಕೋರಿ. ಯಾವಾಗಲೂ ಇವುಗಳ ಪ್ಲೂರಲ್ ಅಂದಮೇಲೆ ಪ್ಲೂರಲ್ ವರ್ಬ್ ಬಳಸಲೇಬೇಕು. ಈಗ ಹೀಸ್ ಅರ್ನಿಂಗ್ಸ್ ಅಂತ ಇದೆ, ಅರ್ನಿಂಗ್ಸ್ ಹೀಸ್ ಅಂದರೆ ತಪ್ಪು, ಅರ್ನಿಂಗ್ಸ್ ಆರ್ ಅನ್ನೇಲೇಬೇಕು. ಯಾಕಂದರೆ ಮುಂದೆ ಇರ್ತಕ್ಕಂಥ ಪ್ಲೂರಲ್ ವರ್ಬ್ ಇದು ನೆನ್ಪಿಡು. ಈಗ ಥ್ಯಾಂಕ್ಸ್ ಅನ್ನೋದು ಥ್ಯಾಂಕ್ಸ್ ಆರ್ ಅನ್ಬೇಕು, ಥ್ಯಾಂಕ್ಸ್ ಈಸ್ ಅಂದ್ರೆ ತಪ್ಪು. ಇಷ್ಟು ನೆನ್ಪಿಟ್ಕೋರಿ. ಈಗ ಎ ಪೇರ್ ಆಪ್ ಅಂತೇಳಿ ಎ ಫೇರ್ ಆಪ್ ಅಂದ್ರೆ ಏನು, ಎ ಫೇರ್ ಆಪ್ ಮೀನಿಂಗ್ ಅಂದರೆ ಒಂದು ಜೋಡಿ ಅಂತೇಳಿ ಮೀನಿಂಗ್ ಕೊಡ್ತೈತಿ. ಎ ಫೇರ್ ಆಪ್ ಮೀನಿಂಗ್ ಏನು ಕೊಡ್ತದೆ, ಒಂದು ಜೋಡಿ ಅಂತ ಕೊಡ್ತೀವಿ. ಎ ಫೇರ್ ಆಪ್ ಬಂದಾಗ ಆ ಫೇರ್ ಆಪ್ ಮುಂದಗಡೆ ಏನಿರಬೇಕು, ಪ್ಲೂರಲ್ ಹೆಸರಿರಬೇಕು. ಇದನ್ನು ನೆನ್ಪಿಟ್ಕೋ. ಎ ಫೇರ್ ಆಪ್ ನೋಡ್ರಿ, ಎ ಫೇರ್ ಆಫ್ ಶೂ ಅಂದ್ರೆ ತಪ್ಪು, ಎ ಫೇರ್ ಆಫ್ ಶೂಸ್ ಅನ್ಬೇಕು. ನೆಕ್ಸ್ಟ್ ಎ ಫೇರ್ ಆಫ್ ಬೂಟ್ಸ್ ಅನ್ಬೇಕು, ಎ ಫೇರ್ ಆಫ್ ಬೂಟ್ ಅಂದ್ರೆ ತಪ್ಪು, ಎ ಫೇರ್ ಆಫ್ ಬೂಟ್ಸ್. ನೆಕ್ಸ್ಟ್ ಎ ಫೇರ್ ಆಫ್ ಸಾಕ್ಸ್ ಅನ್ಬೇಕು, ಎ ಫೇರ್ ಆಫ್ ಸಾಕ್ಸ್ ಅಂದ್ರೆ ತಪ್ಪು, ಸಾಕ್ಸ್ ಅನ್ಬೇಕು. ನೆಕ್ಸ್ಟ್ ಎ ಫೇರ್ ಆಫ್ ಅರ್ನಿಂಗ್ ಅಂದ್ರೆ ತಪ್ಪು, ಎ ಫೇರ್ ಆಫ್ ಅರ್ನಿಂಗ್ಸ್ ಅನ್ಬೇಕು. ಇದನ್ನ ನೆನ್ಪಿಡು. ನೆಕ್ಸ್ಟ್ ಎ ಫೇರ್ ಆಫ್ ಗ್ಲಾಸಸ್, ಎ ಫೇರ್ ಆಫ್ ಬೈನಾಕ್ಯುಲರ್ಸ್. ಎ ಫೇರ್ ಆಫ್ ಬಂದಾಗ ಎಸ್ ಇರ್ಬೇಕು, ಎ ಫೇರ್ ಆಫ್ ಗ್ಲಾಸಸ್, ಎ ಫೇರ್ ಆಫ್ ಬೈನಾಕ್ಯುಲರ್ಸ್, ಎ ಫೇರ್ ಆಫ್ ಟ್ರೋಜನಾರ್ಸ್, ಎ ಫೇರ್ ಆಫ್ ಟ್ರೋಜನಾರ್ಸ್ ಅಲ್ಲ ಟ್ರೌಸರ್ಸ್ ಅಂತೇಳಿ ಕರಿತೀವಿ, ನೆನ್ಪಿಟ್ಕೋರಿ, ಟ್ರೌಸರ್ಸ್. ಎ ಫೇರ್ ಆಫ್ ಟ್ರೌಸರ್ಸ್, ಎ ಫೇರ್ ಆಫ್ ಜೀನ್ಸ್, ಎ ಫೇರ್ ಆಫ್ ಶಾರ್ಟ್ಸ್, ಎ ಫೇರ್ ಆಫ್ ಪೈಜಾಮಸ್, ಎ ಫೇರ್ ಆಫ್ ಟೈಟ್ಸ್. ಇಷ್ಟು ನೆನ್ಪು. ಎ ಫೇರ್ ಆಫ್ ಸೀಸರ್ಸ್, ಎ ಫೇರ್ ಆಫ್ ಪ್ಲೇಯರ್ಸ್, ಎ ಫೇರ್ ಆಫ್ ಟ್ರೌಸರ್ಸ್. ಇದನ್ನು ನೆನ್ಪಿಟ್ಕೋರಿ. ಈ ಥರ ಪದಗಳು ಏನಂತ ಕರಿತೀವಿ ನಾವು, ಫೇರ್ ಬಂದಾಗ ಎಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ನೀವು ತಲೆಗೆ ನೆನ್ಪಿಟ್ಕೋರಿ. ನೆಕ್ಸ್ಟ್ ಇವು ನೋಡ್ಕೊರಿ ಸೇಮ್. ಇದು ಇಂಪಾರ್ಟೆಂಟ್ ನೋಡ್ರಿ. ಎ ಪೇರ್ ಆಫ್ ಬಂದಾಗ ವರ್ಬ್ ಏನಿರ್ಬೇಕು, ಎ ಪೇರ್ ಆಫ್ ಬಂದಾಗ ವರ್ಬ್ ಇಲ್ಲಿ ಈಸ್ ಬಳಸ್ಬೇಕು. ಇಲ್ಲಿ ಎ ಪೇರ್ ಆಫ್ ಬಂದಾಗ ವರ್ಬ್ ಏನಿರ್ಬೇಕು, ಇಲ್ಲಿ ಈಸ್ ಇರಬೇಕು. ಅಥವಾ ಎ ಪೇರ್ಸ್ ಆಫ್ ಬಂದಾಗ ವರ್ಬ್ ಪ್ಲೂರಲ್ ಇರಬೇಕು. ಎ ಪೇರ್ ಆಫ್ ಬಂದಾಗ ಪೇರ್ ಇಲ್ಲಿ ಎಸ್ ಇಲ್ಲ, ಮುಂದೆ ವರ್ಬ್ ಈಸ್ ಹಚ್ಬೇಕು. ನೆಕ್ಸ್ಟ್ ಫೇರ್ಸ್ ಇದೆ, ಇಲ್ಲಿ ಫೇರ್ಸ್ ಆಫ್ ಬಂದಾಗ ಪ್ಲೂರಲ್ ವರ್ಬ್ ಹಚ್ಚಬೇಕು, ನೆನ್ಪಿಡು. ಎ ಪೇರ್ ಆಫ್ ಬಂದಾಗ ವರ್ಬ್ ಈಸ್ ಇರಬೇಕು, ಫೇರ್ಸ್ ಆಫ್ ಬಂದಾಗ ವರ್ಬ್ ಯಾವ್ದು ಇರಬೇಕು, ಆರ್ಸ್ ಇರಬೇಕು. ಇದು ತಲೆಗೆ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡು, ಗ್ರೂಪ್ಸ್ ಆಫ್ ಪೀಪಲ್ಸ್, ಸಾಮೂಹಿಕ ನಾಮಪದಗಳು.
ಅವರ್ ಟೀಮ್ ಅಂತ ಕರಿತೀವಿ. ಅವರ್ ಟೀಮ್ ಈಸ್ ಅಥವಾ ಆರ್ ಪ್ಲೇಯಿಂಗ್ ವೆಲ್ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೋರಿ. ಈಗ ಅವರ್ ಟೀಮ್ ಈಸ್ ಪ್ಲೇಯಿಂಗ್ ವೆಲ್ ಇದನ್ನು ಕರೆಕ್ಟು. ಅವರ್ ಟೀಮ್ ಆರ್ ಪ್ಲೇಯಿಂಗ್ ವೆಲ್ ಇದನ್ನು ಕರೆಕ್ಟು. ಯಾಕಂತ ಕೇಳಿದ್ರೆ ಟೀಮ್ ಅನ್ನೋದು ಒಂದು ಗುಂಪು ಅಂತ ಕರಿತೀವಿ ಅಥವಾ ಸಮೂಹ ಅಂತ ಕರಿತೀವಿ. ಒಟ್ಟಾಗಿ ಒಂದು ಗುಂಪು ನೋಡಿದರೆ ಅದಕ್ಕೆ ಈಸ್ ಬಳಸಬೇಕು, ಅಥವಾ ಆ ಗುಂಪಿನಲ್ಲಿ ಆಟಗಾರರು ಬೇರೆ 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 ನೋಡಿದರೆ ಆರ್ ಬಳಸ್ಬೇಕು. ಇಷ್ಟ ಸಿಂಪಲ್ ನೆನ್ಪಿಟ್ಟು. ಒಟ್ಟಾಗಿ ಒಂದು ಯೂನಿಟ್ ಅಂತ ಕನ್ಸಿಡರ್ ಮಾಡಿದೆ ಸಿಂಗ್ಲರು, ಅಥವಾ ಅದನ್ನು ಸಪ್ರೇಟಾಗಿ ಕನ್ಸಿಡರ್ ಮಾಡಿದ್ರೆ ಪ್ಲೂರಲ್ ಅಂತೇಳಿ ನೆನ್ಪಿಟ್ಕೋಬೇಕು. ಪ್ಲೂರಲ್ ವರ್ಬ್ ಅಂತೇಳಿ ನೆನ್ಪಿಟ್ಕೋ. ನೋಡಿ, ಅವರ್ ಟೀಮ್ ಈಸ್ ಪ್ಲೇಯಿಂಗ್ ವೆಲ್ ಅಂದರೂ ಕೂಡ ಕರೆಕ್ಟು. ಅವರ್ ಟೀಮ್ ಆರ್ ಪ್ಲೇಯಿಂಗ್ ವೆಲ್ ಅಂದರೂ ಕೂಡ ಕರೆಕ್ಟು. ಒಟ್ಟಾರೆಯಾಗಿ ಕನ್ಸಿಡರ್ ಮಾಡಿದರೆ ಈಸ್ ಬಳಸಬೇಕು. ಆಟಗಾರನ ಪ್ರತ್ಯೇಕವಾಗಿ ನೋಡಿದರೆ ಆರ್ ಬಳಸಬೇಕು. ನೆಕ್ಸ್ಟ್, ಮೈ ಫ್ಯಾಮ್ಲಿ ಈಸ್ ಕರೆಕ್ಟು, ಮೈ ಫ್ಯಾಮ್ಲಿ ಆರ್ ಕರೆಕ್ಟ್. ಯಾಕಂದರೆ ಫ್ಯಾಮ್ಲಿ ಅನ್ನೋದು ಕುಟುಂಬ ಒಂದು ಘಟಕವಾಗಿ ಕನ್ಸಿಡರ್ ಮಾಡಿದರೆ ಈಸ್ ಬಳಸಬೇಕು. ಆ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರನ್ನು ಪ್ರತ್ಯೇಕವನ್ನು ನೋಡಿದರೆ ಆರ್ ಬಳಸಬೇಕು. ನೆಕ್ಸ್ಟ್, ಮೈ ಫ್ಯಾಮ್ಲಿ ವಾಂಟ್ ಅಥವಾ ಮೈ ಫ್ಯಾಮ್ಲಿ ವಾಂಟ್ಸ್. ಮೈ ಫ್ಯಾಮ್ಲಿ ಅನ್ನೋದು ಒನ್ ಯೂನಿಟಾಗಿ ಕನ್ಸಿಡರ್ ಮಾಡುತ್ತೆ, ಅದಕ್ಕೆ ಒನ್ ಯೂನಿಟಾಗಿ ಕನ್ಸಿಡರ್ ಮಾಡೋದು ವಾಂಟ್ಸ್ ಅನ್ಬೇಕು. ಫ್ಯಾಮ್ಲಿ ಮೆಂಬರ್ಸ್ ಯಾರಾದ್ರು ಅದಕ್ಕೆ ವಾಂಟ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇಷ್ಟು ತಲೆಗೆ ನೆನ್ಪಿಟ್ಕೋರಿ. ನೆಕ್ಸ್ಟ್ ಗೌರ್ಮೆಂಟ್ ಈಸ್ ಅಂದ್ರೆ ಕೂಡ ಕರೆಕ್ಟ್, ಗೌರ್ಮೆಂಟ್ ಆರ್ ಅಂದ್ರೆ ಕರೆಕ್ಟ್. ಗೌರ್ಮೆಂಟ್ ಅನ್ನೋ ಒಂದು ಸಂಸ್ಥೆ ಅಂತೇಳಿ ಕನ್ಸಿಡರ್ ಮಾಡಿದ್ರೆ ಗೌರ್ಮೆಂಟ್ ಈಸ್ ಅನ್ಬೇಕು. ಆ ಸದಸ್ಯರನ್ನು ಕನ್ಸಿಡರ್ ಮಾಡಿದ್ರೆ ಆರ್ ಅಂತೇಳಿ ಬಳಸ್ಬೇಕು. ನೆಕ್ಸ್ಟ್ ಇಂಡಿಯಾ ಹ್ಯಾಸ್ ಸೋಷಿಯಲ್ ಪ್ರಾಬ್ಲಮ್ಸ್. ಇಂಡಿಯಾ ಅನ್ನೋದು ಒಂದು ದೇಶ, ಅನ್ನು ಬಳಸ್ಬೇಕು. ಇಂಡಿಯಾ ಹ್ಯಾವ್ ವನ್ ದ ಮ್ಯಾಚ್. ಇಲ್ಲಿ ಏನು ಮಾಡ್ತಾರೆ, ಇಂಡಿಯಾ ಆಟಗಾರರ ತಂಡದ ಬಗ್ಗೆ ಮಾತಾಡಕೊಂತಾರೆ, ಅಲ್ಲಿ ದೇಶದ ಬಗ್ಗೆ ಮಾತಾಡಕೊಂತಾರೆ. ನೋಡಿ, ಇಂಡಿಯಾ ಹ್ಯಾಸ್ ಸೋಷಿಯಲ್ ಪ್ರಾಬ್ಲಮ್ಸ್, ಇಂಡಿಯಾ ಹ್ಯಾವ್ ಓನ್ ದ ಮ್ಯಾಚ್. ಇಷ್ಟು ನೆನ್ಪಿಟ್ಕೋರಿ. ಶಿ ಆಸ್ಕ್ಡ್ ಕ್ವಶನ್ಸ್ ಟು ಆಡಿಯನ್ಸಸ್, ಇದು ನೆನ್ಪಿಟ್ಟು. ಆಡಿಯನ್ಸಸ್ ಅಂದರೆ ಅನೇಕ ಜನರು, ಪ್ಲೂರಲ್ ಇರಬೇಕು. ನೆಕ್ಸ್ಟ್, ಎ ಟೆಲಿವಿಷನ್ ಆಡಿಯನ್ಸ್. ಆಡಿಯನ್ಸ್ ಟಿ ವಿ ನೋಡುವ ಎಲ್ಲ ಜನರು, ಇದು ಒಂದು ಸಮೂಹ. ಎ ಟೆಲಿವಿಷನ್ ಆಡಿಯನ್ಸ್ ಸಿಂಗ್ಯುಲರ್ ಆಗಿ ಕನ್ಸಿಡರ್. ಇಷ್ಟು ಈ ರೂಲ್ಗಳನ್ನು ನೆನ್ಪಿಟ್ಕೋರಿ. ನೋಡ್ರಲ್ಲಿ, ಕಲೆಕ್ಟಿವ್ ನೌನ್ ಟೀಮ್ ಆಗಲಿ, ಫ್ಯಾಮ್ಲಿ ಆಗಲಿ, ಗೌರ್ಮೆಂಟ್ ಆಗಲಿ, ಆಡಿಯನ್ಸ್ ಆಗಲಿ, ಕಲೆಕ್ಟಿವ್ ನೌನ್ಗಳು ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ, ಅವನ್ನೆಲ್ಲ ನೋಡ್ಕೋರಿ. ಒಂದು ಘಟಕವಾಗಿ ನೋಡಿದರೆ ಸಿಂಗ್ಯುಲರ್ ವರ್ಬು, ಸದಸ್ಯರನ್ನಾಗಿ ನೋಡಿದರೆ ಪ್ಲೂರಲ್ ವರ್ಬು. ಒಂದು ಘಟಕವಾಗಿ ನೋಡಿದರೆ ಈಸ್ ಅಥವಾ ಹ್ಯಾಸ್ ಬಳಸಬೇಕು. ಸದಸ್ಯರಾಗಿ ನೋಡಿದರೆ ಪ್ಲೂರಲ್ ವರ್ಬ್ ಬಳಸಬೇಕು, ಆರ್ ಅಥವಾ ಹ್ಯಾವ್. ಕಲೆಕ್ಟಿವ್ ನೌನ್ಗಳು ಟೀಮ್ ಆಗಲಿ, ಫ್ಯಾಮ್ಲಿ ಆಗಲಿ, ಗೌರ್ಮೆಂಟ್ ಆಗಲಿ, ಆಡಿಯನ್ಸ್ ಆಗಲಿ, ಒಂದು ಘಟಕವಾಗಿ ನೋಡಿದರೆ ಈಸ್ ಅಥವಾ ಹ್ಯಾಸ್ ಬಳಸಬೇಕು. ಅದರ ಸದಸ್ಯರಾಗಿ ನೋಡಿದರೆ ಪ್ಲೂರಲ್ ವರ್ಬ್ ಆರ್ ಅಥವಾ ಹ್ಯಾವ್ ಬಳಸಬೇಕು. ಇಷ್ಟು ತೆಲುಗ ನೆನ್ಪಿಟ್ಕೋರಿ. ನೆಕ್ಸ್ಟ್, ಈ ಕೆಲವೊಂದು ಎಕ್ಸೆಪ್ಷನ್ ನೋಡ್ರಿ. ಈ ಎಕ್ಸೆಪ್ಷನ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ, ಸೊ ನೆನ್ಪಿಟ್ಕೋಬೇಕು. ಎಕ್ಸೆಪ್ಷನ್ಸ್ ಇವೆಲ್ಲ ಚೀಪ್ ಏನಾಗುತ್ತಾ ನೋಡಿ, ಚೀಪ್ಸ್ ನೋಡ್ರಿ. ಎಫ್ ಮತ್ತು ಎಫಿಗೆ ಹೇಳಿದ್ನೆ ನಿಮ್ಗೆ. ಚೀಪ್ ಇವನ್ನ ಹಿಂಗೆ ಓದ್ಬೇಕು, ನಾವು ಹಿಂಗೆ ಪ್ರಾಕ್ಟೀಸ್ ಮಾಡಿ. ಚೀಪ್ಸ್ ನೋಡ್ರಿ. ಮಿಸ್ಚೀಫ್ಸ್, ಬಿಲೀಫ್ಸ್, ಪ್ರೂಫ್ಸ್. ಎಸ್ ನೋಡಿ, ಎಫ್ ಬಂದ ಒಂದು ಎಸ್. ಸೇಪ್ಸ್, ಪೈಪ್ಸ್. ಸೊ ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್, ಬ್ರೀಫ್ಸ್ ನೆನ್ಪಿಟ್ಟು. ಕ್ಲಿಪ್ಸ್. ನೆಕ್ಸ್ಟ್, ಗಾಲ್ಫ್ಸ್, ರೀಪ್ಸ್. ನೆಕ್ಸ್ಟ್ ನೋಡ್ರಿ, ಡ್ರಾಫ್ಟ್ಸ್ ನೆನ್ಪಿಡ್ರಿ. ಚೀಫ್ ಜಸ್ಟಿಸಸ್ ನೆನ್ಪಿಟ್ಕೋರಿ. ಚೀಫ್ ಜಸ್ಟಿಸಸ್. ನೆಕ್ಸ್ಟ್, ಚೀಫ್ ಮಿನಿಸ್ಟರ್ಸ್ ನೋಡ್ರಿ. ಚೀಫ್ ಜಸ್ಟಿಸಸ್, ಚೀಫ್ ಮಿನಿಸ್ಟರ್ಸ್. ಚೀಫ್ ಗೆಸ್ಟ್ಸ್. ನೆಕ್ಸ್ಟ್, ಪ್ಲೂರಲ್ ಆಗಿ ಕಾಣ್ತವೆ, ಆದರೆ ಗ್ರಾಮರ್ ಪ್ರಕಾರ ಇವು ಸಿಂಗ್ಯುಲರ್ ಆಗಿ ಬಳಕೆ ಮಾಡ್ತಾರೆ. ಇವನ್ನ ಪ್ಲೂರಲ್ ಆಗಿ ಕಾಣ್ತವ, ಬಟ್ ಇವೆಲ್ಲ ಸಿಂಗ್ಯುಲರ್. ಇವು ಏನು ಸಿಂಗ್ಯುಲರ್ ಅಂತ ಕರಿತೀವಿ. ಇಷ್ಟು ಸಾಕ್ರಿ ಇವತ್ತು. ಮುಂದಿನ ಒಂದು ವಿಡಿಯೋ ಸೆಷನ್ನಲ್ಲಿ ಭೇಟಿಯಾಗೋಣ.
ಯಾರು ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊಂಬಂದಿರಲ್ವೋ ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊತ ಬನ್ನಿ. ಮುಂದಿನ ಒಂದು ವೀಡಿಯೋ ಸೆಷನ್ನ ಬಿಟ್ಟನ ಎಲ್ಲರಿಗೂ ಶರಣಾರ್ಥಿ ಧನ್ಯವಾದಗಳು.